ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಅಥವಾ ಅದನ್ನ ರೆಂಟ್ ಮಾಡಿ ವಿಡಿಯೋ ಮಾಡಿದ್ದಕ್ಕೆ ಏನಾದರೂ ಮಿಸ್ಟೇಕ್ಸ್ ಆಗಿದೆ, ಐ ಟ್ರೂಲಿ ಅಪಾಲಜೈಸ್. ಇವಾಗ ಗೊತ್ತಾಗಿದೆ ಅದು ಮಾಡಿದ ತಪ್ಪು ಅಂತ. ನಮಸ್ತೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ಕಿಶನ್ ಮತ್ತು ನಿವೇದಿತಾ ಅವರು ನವಿಲುಗರಿಗಳ ನೃತ್ಯ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕಾಕೊಂಡಿರುವಂಥ ಸುದ್ದಿಗಳನ್ನೆಲ್ಲ ನೀವು ನೋಡಿದ್ದೀರ. ಇದು ಶುರುವಾಗಿದ್ದು ಈಗ ಒಂದು 5-6 ದಿನದ ಹಿಂದೆ ಅವರೊಂದು ರೀಲ್ಸ್ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಅವರು ಸಾಕಷ್ಟು ನವಿಲುಗರಿಗಳನ್ನು ಫೆದರ್ ಏನಂತ ಕರಿತೀವಿ ಇಂಗ್ಲೀಷಲ್ಲಿ, ಅದನ್ನು ಜೋಡಿಸ್ಕೊಂಡು ಅದನ್ನು ರೆಕ್ಕೆಗಳ ಥರ ಮಾಡಿಬಿಟ್ಟು ಸಾಕ್ಷಾತ್ ನವಿಲಿನ ತರಹ ನೃತ್ಯ ಮಾಡಿರುವಂಥ ವಿಡಿಯೋ. ಅದು ನಮ್ಮ ಸಿನಿಮಾದ ಒಂದು ಪಾಪ್ಯುಲರ್ ಸಾಂಗ್ ಆಗಿರುವಂಥ ನವಿಲೆ ಅನ್ನುವಂಥ ಸಾಂಗಿಗೆ ಹೆಜ್ಜೆ ಅವ್ರದ್ದೇ ಒಂದು ವಿಭಿನ್ನ ರೀತಿಯಲ್ಲಿ ಅದೊಂದು ಕ್ರಿಯೇಟ್ ಮಾಡಿದರು. ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ತುಂಬ ಚೆನ್ನಾಗಿದೆ. ಮತ್ತು ತುಂಬ ಜನ ಅಲ್ಲಿ ಕಾಮೆಂಟ್ ಮಾಡಿ ಎಲ್ಲಿಂದ ತಂದಿದ್ದು ಈ ಗರಿಗಳನ್ನೆಲ್ಲ ಇಷ್ಟೊಂದು ಅಂತ ಹೇಳೆಲ್ಲ ಕೇಳಿದ್ರು. ಸಾಕಷ್ಟು ಒಂದು ಹೊರೆ, ಅದನ್ನೆಲ್ಲ ಕಟ್ಬಿಟ್ರೆ ಒಂದು ಹೊರೆ ಆಗೋಷ್ಟು ನವಿಲು ಗರಿಗಳಿದ್ವು. ಹಾಗಾಗಿ ಸಹಜವಾಗಿ ಸಾಕಷ್ಟು ಜನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಟ್ಯಾಗ್ ಮಾಡಿದರು, ಪರ್ಸ್ನಲಾಗಿ ದೂರು ಕೊಟ್ಟಿದ್ರು ಅಲ್ಲೋ ಗೊತ್ತಿಲ್ಲ. ಕೆಲವರು ಕಮೆಂಟ್ಗಳ ಮೂಲಕ ದೂರನ್ನು ಅವರ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಕಿಶನ್ ಏನು ಇದ್ದಾರಲ್ಲ, ಅವರು ನೃತ್ಯ ಮಾಡಿದವರು, ಅದನ್ನು ಆಯೋಜನೆ ಎಲ್ಲ ಮಾಡಿದವರು ಇದ್ದಾರಲ್ಲ, ಅವರು ಒಂದು ಡಿಸ್ಕ್ರಿಪ್ಷನಲ್ಲಿ ಹೇಳಿದರು, ಇದನ್ನು ಬೇರೆ ಒಂದು ಶಾಪಲ್ಲಿ ಅದನ್ನು ನಾವು ಸೋರ್ಸ್ ಮಾಡಿರೋದು, ಇದು ನಾವು ತಂದಿರೋದಲ್ಲ. ಆ ಥರ ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡಿದ್ದು. ಅದರಲ್ಲೆಲ್ಲ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದು ಮಾಹಿತಿನೂ ಇತ್ತು. ಇದಾದ ನಂತರ ನನಗೆ ಒಂದು ದಿನ ಆದಮೇಲೆ ನಮಗೆ ಗೊತ್ತಾಯಿತು, ನಾವು ರೈನ್ಲ್ಯಾಂಡಿಂದ ಒಂದು ಕಮೆಂಟ್ ಹಾಕಿರ್ತೀವಿ, ಅದರಲ್ಲಿ ಇಲ್ಲಿ ಎಲ್ಲಿಂದ ತಂದಿದ್ದು ಗರಿಗಳು ಅಂದಾಗ ಅವರು ಹಾಗೆ ಲೈಕ್ ಕೊಟ್ಟು ಸುಮ್ಮನಾಗಿದ್ದು. ತುಂಬ ಜನ ಅದಕ್ಕೆ ಕೆಲವರು ರಿಯಾಕ್ಟ್ ಕೂಡ ಮಾಡಿದರು. ಅದರಲ್ಲಿ ಒಬ್ಬರು ಆ ಸೆಲೆಬ್ರಿಟಿಯ ಸ್ನೇಹಿತೇನೋ ಯಾರೋ ಒಬ್ಬರು, ಅವರು ಒಂಥರ ಅಹಂಕಾರದಿಂದ ಒಂದು ಉತ್ತರ ಕೊಡ್ತಾರೆ. ಅವ್ರ ಮನೆ ಅವ್ರದ್ದೆಲ್ಲ ಕಾಡಲ್ಲಿರೋವಂಥದ್ದಲ್ವಾ, ಸೊ ಚಿಕ್ಕಮಗಳೂರು ಅವರು ಮೂಲ, ಅವರು ಅಲ್ಲೆಲ್ಲ ಬಿದ್ದಿರೋದು ಆಯ್ಕೊಂಬಂದಿರೋವಂಥದ್ದು. ಮತ್ತು ಡೋಂಟ್ ಆ್ಯಕ್ಟ್ ಸ್ಮಾರ್ಟ್ ಅಂತ ಹೇಳಿಬಿಟ್ಟು ನಮಗೆ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ. ಸೊ ನಮಗೆ ಒಂದು ಸ್ವಲ್ಪ ಬೇಸರ ಆಯಿತು. ಅಲ್ಲಿ ನೋಡಿದ್ರೆ ಅವ್ರ ಫಾಲೋಯರ್ ಹೇಳ್ತಾರೆ ಅದು ಎಲ್ಲಿಂದನೋ ಸೋರ್ಸ್ ಮಾಡ್ಕೊಂಬಂದಿದ್ದು ಅಂತ. ಇನ್ನು ಇವ್ರು ಹೇಳ್ತಾರೆ ಇಲ್ಲ, ನಾನು ಯಾವುದೋ ಒಂದು ಶಾಪಿಂದ ತಂದಿದ್ದು ರೆಂಟು ಅಂತ ಹೇಳಿ. ಇಲ್ಲಿ ಒಂದು ಸ್ವಲ್ಪ ಗೊಂದಲ ನಮಗೆ ಸೃಷ್ಟಿ ಆಯಿತು. ಆದರೆ ಆ ವಿಡಿಯೋ ನೋಡಿದಾಗ ಸಹಜವಾಗಿ ಅವ್ರು ಎಲ್ಲಿಂದನಾದ್ರು ತರಲಿ, ಆ ಅದೊಂದು ಸ್ವಲ್ಪ ಜಾಸ್ತಿ ಬೇರೆ ಥರ, ಅಂದರೆ ಒಳ್ಳೆ ರೀತಿಯಲ್ಲಿ ಅಲ್ಲದೆ ಇನ್ನು ಬೇರೆ ಥರದೇ ಸ್ಪ್ರೆಡ್ ಆಗೋ ಥರ ಕಾಣ್ತಿತ್ತು. ಹಾಗಾಗಿ ಸಹಜವಾಗಿ ನಾನು ಅರಣ್ಯ ಅಧಿಕಾರಿಗಳನ್ನು, ನನಗೆ ಗೊತ್ತಿರೋರನ್ನ ಅವ್ರ ಬಳಿ ಮಾತನಾಡಿ ಅರಣ್ಯ ಒಂದು ನಮ್ಮ ಇಲಾಖೆಯಲ್ಲಿ ಒಂದು ಕ್ರೈಮ್ ಸೆಲ್ ಅಂತ ಬರುತ್ತೆ, ಅವರ ಸೀನಿಯರ್ ಆಫೀಸರ್ಸ್ಗಳದ್ದು ಏನಿದಾರಲ್ಲ ಅವರ ಹೆಸರಿಗೆ ಒಂದು ದೂರನ್ನು ಜೂನ್ 20ನೇ ತಾರೀಕು ರಾತ್ರಿ ಹಾಕಿರ್ತೀನಿ. ಮರುದಿನ ಅಷ್ಟೊತ್ತಿಗೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಕ್ಟ್ ಆಗ್ತಾರೆ. ಒಂದು 2 ದಿನದ ಅವಧಿಯಲ್ಲಿ ಆ ಶಾಪ್ ಮೇಲೆ ರೈಡ್ ಮಾಡ್ತಾರೆ. ಅದೇನು ಅವರು ಇನ್ನೇನೋ MJ ಫ್ಯಾಷನ್ನು ಏನೋ ಅಂತ ರೈಡ್ ಮಾಡ್ತಾರೆ. ಅಲ್ಲಿ ಅವರಿಗೆ ದಾಖಲೆಗಳು ಸಿಗೋದಿಲ್ಲ. ಆ ಒಂದು ನವಿಲುಗರಿಗಳನ್ನು ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತೀನಿ ನಾನು. ಅದು ನಮ್ಮ ಇಲಾಖೆಯಿಂದನೂ ಪರ್ಮಿಷನ್ ಬೇಕಾಗುತ್ತೆ. ಆ ಥರದ್ದು ಏನೂ ಕೂಡ ಅವ್ರಿಗೆ ದಾಖಲೆಗಳು ಸಿಗೋಲ್ಲ. ಆ ಕಾರಣಕ್ಕಾಗಿ ಮೊದಲೇ ಅಲ್ಲಿ ಗೊತ್ತಾಗುತ್ತೆ ಇವರು ಅಲ್ಲಿಂದು ಲೋಪವನ್ನು ಎಸಗಿದ್ದಾರೆ ಅಂಥೇಳಿ. ಸೊ ಈಗ ನಮಗೆ ಅನುಮಾನಗಳು ಇನ್ನೂ ದಟ್ಟವಾದವು. ಆಗಲೇ ಒಂದು 3 ದಿನ ಆಯಿತು ಅದನ್ನು ತನಿಖೆಯನ್ನು ನಡೆಸ್ತೋನೆ ಬರ್ತಾ ಇದ್ರು ಅವರು. ಈ ಕಿಶನ್ ಅನ್ನೋರಿಗೆ ಮತ್ತು ಇನ್ನೊಬ್ಬರು ಅವ್ರು ನಿವೇದಿತಾ ಇಬ್ಬರಿಗೂ ಕೂಡ ಅರಣ್ಯ ಭವನಕ್ಕೆ ಬರೋಕ್ಕೆ ಹೇಳಿದ್ರು. ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಚಾರಣೆ ನಡೀಬೇಕಿತ್ತು. ಆ ಪ್ರೋಸೆಸ್ ಎಲ್ಲ ಆರಂಭ ಆಗೋಯಿತು. ನಾನು ಈ ಹಂತದಲ್ಲಿ ನಮ್ಮ ಅರಣ್ಯ ಇಲಾಖೆಯ ಸ್ನೇಹಿತರುಗಳಿಗೆ, ಹಿರಿಯ ಅಧಿಕಾರಿಗಳಿಗೆ, ಅದರಲ್ಲೂ PCCF ವೈಲ್ಡ್ ಲೈಫ್ ಕುಮಾರ್ ಪುಷ್ಕರ್ ಸರ್ ಇರ್ಬೋದು, ಅಥವಾ APCCF ವಿಜಿಲೆನ್ಸ್ ಮನೋಜ್ ತ್ರಿಪಾಠಿ ಸರ್, ಈ ಥರ ಎಲ್ಲರಿಗೂ, ಮತ್ತು ACF ಆಗಿರುವಂಥ ನಮ್ಮ ಕ್ರೈಮ್ ಸೆಲ್ನ ಅಧಿಕಾರಿ ಮತ್ತು ಅವರ ಸಿಬ್ಬಂದಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕಂದರೆ ಕ್ವಿಕ್ಕಾಗಿ ನಾವು ಈ ಥರದೊಂದು ಅನುಮಾನ ವ್ಯಕ್ತಪಡಿಸಿದಾಗ, ಅಂದರೆ ಒಂದು ಆಘಾತ ವ್ಯಕ್ತಪಡಿಸಿದಾಗ ಅವುಗಳನ್ನ ಒಂದು ಸ್ಪಂದಿಸೋದಿದೆಯಲ್ಲ, ಅದು ನಮ್ಮ ಇಲಾಖೆ ಇನ್ನೊಂದಿಷ್ಟು ಸ್ವಲ್ಪ ಮೌಲ್ಯವನ್ನು ತರಿಸ್ಬೋದು. ಎಲ್ಲದನ್ನೂ ಮಾಡೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಅಷ್ಟು ಸ್ಟಾಫು ಇಲ್ಲ. ನಿಮಗೆ ಗೊತ್ತಿರೋಂಗೆ ಯಾವ್ಯಾವ ಥರದ ಸಂಕಷ್ಟಗಳು ಬೈಂಡ್ ಆಗಿರ್ತವೆ ಅಂತ. ಆದರೆ ಈ ವಿಷಯದಲ್ಲಿ ಅವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಂತರದ ಬೆಳವಣಿಗೆಗಳು ನಿಮಗೆ ಗೊತ್ತಿದೆ. ಅಂದರೆ ಮಂಗಳವಾರ ಅಷ್ಟೊತ್ತಿಗೆ ಬೆಳಗ್ಗೆ ಅವರು ಕಿಶನ್ ಅವರು ಅರಣ್ಯಾಧಿಕಾರಿಗಳ ಒಂದು ತನಿಖೆಗೆ ಹಾಜರಾಗ್ತಾರೆ. ಈ ತನಿಖೆಯಲ್ಲಿ ಅವರು ಕ್ಷಮಾಪಣೆ ಕೇಳಿದ್ದಾರೆ. ಅದು ನಮಗೆ ನಾನು
ಕಂಪ್ಲೇಂಟ್ ಇರೋದ್ರಿಂದ ನಮ್ಮ ಸ್ನೇಹಿತರುಗಳು ಅಲ್ಲಿರೋ ಎಲ್ಲರೂ ಹೇಳಿ ನನಗೆ ವಿಡಿಯೋನು ಕಳಿಸಿದ್ರು. ನಾನು ನೋಡಿದೆ, ಅಷ್ಟೊತ್ತಿಗೆ ಸುಮ್ಮನಾಗಿದೆ. ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಆಗಿರುವಂಥ ಆ್ಯಕ್ಟಿವಿಸ್ಟು ದಿನೇಶ್ ಕಲ್ಲಳ್ಳ ಅವರು ಒಂದು ದೂರು ಕೊಡ್ತಾರೆ. ಆವಾಗ ನಮ್ಮ ಮಾಧ್ಯಮದವರು ಬಹಳ ದೊಡ್ಡ ಸುದ್ದಿಯಾಗಿ, ಅಂದರೆ ದೂರು ದಾಖಲಿಸಿದ್ರೆ ಸಂಕಷ್ಟ ಅಂತ ಹೇಳಿ ಬಹಳ ದೊಡ್ಡ ಸುದ್ದಿ ಮಾಡಿದರು. ನಮಗೆ ಒಂಚೂರು ನಗು ಬರ್ತಿತ್ತು. ಅಂದರೆ ದೂರು ಕೊಟ್ಟಿದ್ದಕ್ಕಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ಹೆಂಗೆ ತಗೊಂಡ್ರು ಅಂತ ಹೇಳ್ಬಿಟ್ಟು. ನೋಡಿ, ಬೆಂಗಳೂರಲ್ಲಿ ನಾನು ಜರ್ನಲಿಸಮ್ ಮಾಡಿದವನು. ನಾನು ಪಬ್ಲಿಕ್ ಟಿ ವಿಲಿ ಮೊದಲೇ ಇದ್ದೆ. ನನ್ನ ಸ್ನೇಹಿತರು ತುಂಬ ಜನ ದೊಡ್ಡ ದೊಡ್ಡ ಚಾನಲ್ಗಳ ಹೆಡ್ಗಳಾಗಿದ್ದಾರೆ. ಇನ್ನು ಈಗೆಲ್ಲ ಆ್ಯಂಕರ್ಗಳು ಹೆಡ್ಗಳಾಗಿದ್ದಾರೆ ಬಿಡಿ, ಅದು ಗೊತ್ತಿಲ್ಲ. ಬಟ್ ಎಕ್ಸೆಪ್ಟ್ ಒಂದು ಚಾನಲ್ಲು ಅಥವಾ 2 ಚಾನಲ್ಗಳ ಸಿಬ್ಬಂದಿ ಬಿಟ್ಟು ನಾನಲ್ಲಿ ಪೇಪರಲ್ಲೂ ಕೆಲಸ ಮಾಡಿದ್ದೆ. ಹೀಗಾಗಿ ತುಂಬ ಜನ ಹೆಡ್ಗಳು ನನಗೆ ಪರಿಚಯ ಇದ್ದಾರೆ. ಅಟ್ಲೀಸ್ಟ್ ನಾನು ಅವರಿಗೆ ರಿಕ್ವೆಸ್ಟ್ ಏನಂದರೆ, ನಾನೇನು ಅಂತ ಗೊತ್ತಿದೆ. ಮತ್ತು ಕೆಲವರಿಗೆ ನಾನು ಹೇಳಿದ್ದೀನಿ, ಕೆಲವರಿಗೆ ನಾನು ಅವತ್ತು ದೂರು ಸಲ್ಲಿಸ್ಬೇಕಾದ್ರೂ ಹೇಳಿದ್ದೀನಿ ಈ ಥರ ಹಿಂಗಿದೆ ಅಂತ. ನನಗೆ ಹೇಳಿದ್ದು ಇದು ಕ್ರೆಡಿಟ್ ವಾರಲ್ಲ ಅಥವಾ ಯಾರೋ ಹೆಸರು ಮೆನ್ಷನ್ ಮಾಡಿದ್ದು ಆ ಥರ ಪ್ರಶ್ನೆ ನಾನು ಹೇಳ್ತಿಲ್ಲ. ಆದರೆ ಒಂದೇ ಸರಿಗೆ ನೀವು ಸುದ್ದಿ ಹಾಕಬೇಕಾದ್ರೆ ಗ್ರಿಲ್ಲು ಮತ್ತು ಅದೇ ಭಾಷೆಗಳು. ಅದು ಯಾರೋ ಸಿನಿಮಾ ಒಬ್ಬರು ನಮ್ಮ ಪತ್ರಕರ್ತೆ ಒಬ್ಬರು ಯಾವುದೋ ಒಂದು ಚಾನಲ್, ನಾನು ಹೆಸರು ಬಿಡೋದು, ಅಲ್ಲೂ ನನ್ನ ಸ್ನೇಹಿತರು ತುಂಬ ಜನ ಸ್ನೇಹಿತರು ಆ ಚಾನಲಲ್ಲಿ, ಅವರು ಹೇಳ್ತಾರೆ ಇಲ್ಲ ಬಹಳ ದೊಡ್ಡ ಸಂಕಷ್ಟ, ಬಹಳ ಕಷ್ಟ, ಕೇಸ್ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂತ. ನಾವು ಮೊದಲನೇದಾಗಿ ನಾನು ದೂರು ಕೊಟ್ಟಿರೋವಂಥದ್ದು ಏನಿತ್ತು ಅಂತಂದರೆ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ, ಅದು ಎಲ್ಲಿಂದ ಸೋರ್ಸ್ ಮಾಡಿದ್ರು ಅಂತ ಅಲ್ಲಿ ಇದಿಲ್ಲ. ಮತ್ತು ಒಬ್ಬ ಸೆಲೆಬ್ರಿಟಿಯಾಗಿ ಇಷ್ಟು ಫೆದರ್ನ ಅವನು ಆ ಥರದೆಲ್ಲ ಆರ್ನಮೆಂಟ್ ಮಾಡಿ, ಆ ಥರದೆಲ್ಲ ಬಟ್ಟೆ ಥರದನ್ನು ಕೌದಿ ಥರ ಎಲ್ಲ ಹೆಣ್ಕೊಂಡು ಅದನ್ನೆಲ್ಲ ರೆಕ್ಕೆ ಎಲ್ಲ ಮಾಡ್ಕೊಂಡು ಮಾಡಿದಾಗ ಅದು ಬೇರೆ ಥರದ ಮೆಸೇಜ್ ಬರುತ್ತಲ್ಲ ಬೇರೆಯವರಿಗೆ. ಆವಾಗ ಏನು ಮಾಡ್ತೀರಾ ಅಂದರೆ, ಇನ್ನು ಬೇರೆ ಬೇರೆ ಹಬ್ಬಗಳಲ್ಲಿ ಅವುಗಳಲ್ಲಿ ಇನ್ನೂ ಜಾಸ್ತಿ ಈ ಥರದ ಇದನ್ನು ಕಟ್ಕೊಂಡು ಕುಣಿಯೋರು ಜಾಸ್ತಿ ಆಗ್ತಾರೆ. ಮಕ್ಕಳಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿ ತೋರಿಸ್ತಾರೆ, ಇವೆಲ್ಲ ಜಾಸ್ತಿ ಆಗ್ಬಿಡ್ತವೆ. ಹಾಗಾಗಿ ಒಬ್ಬ ಸೆಲೆಬ್ರಿಟಿಯಾಗಿ ಅದನ್ನು ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ಕನ್ಸರ್ನ್ ಇತ್ತು. ಅವ್ರನ್ನೆಲ್ಲ ಗಲ್ಲು ಹಾಕಿಬಿಡಬೇಕು ಅನ್ನೋದಿಲ್ಲ. ಬಟ್ ಕಿಶನ್ ಇರ್ಬೋದು ಅಥವಾ ನಿವೇದಿತಾ ಅವರು, ನಮಗೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಅವರು ತಮ್ಮ ತಪ್ಪಿನ ಅರಿವಾಗಿ ಅವರು, ಕಿಶನ್ ನಿಮಗೆ ಗೊತ್ತಿರೋ ಒಂದ್ಸಲ ಒಳ್ಳೆ ಸೆಲೆಬ್ರಿಟಿನೇ, ಅವರು ತುಂಬ ಪಾಪ್ಯುಲರ್ ಇದ್ದಾರೆ. ಆದರೂ ಕೂಡ ಹಮ್ಮು ಬಿಮ್ಮು ಇಲ್ಲದೆ ಒಂದು ಕ್ಷಮಾಪಣೆ ವಿಡಿಯೋ ಕೇಳಿದಾರೋ ಒಟ್ಟು ಅವರ ಮಾತುಗಳಲ್ಲಿ ಒಂದು ಪಾಸಿಟಿವ್ ಒಂದು ಸ್ವಲ್ಪ ಇದಿತ್ತು, ಅಂದರೆ ರಿಯಾಕ್ಷನ್ ಇತ್ತು. ಅದನ್ನು ಅವರು ಒಪ್ಕೊಂಡ್ರು ಅಂತ ಹೇಳುತ್ತೆ. ಇದಿಷ್ಟು ಪ್ರಕರಣ. ಅದು ಉದಯ್ ನೀವೆಲ್ಲ ಒಂದು ನಿಮ್ಮ ಫೋನ ತಗೊಂಡ್ಬಿಡ್ತೀನಿ, ನನಗೆ ಅದ್ರ ಅನಿವಾರ್ಯ ಇಲ್ಲ. ಫೋನು ಅದು ಇದು ಅಂತ ಇಲ್ಲ. ಈಗ ನಾನು ಮಾತನಾಡೋಕ್ಕೆ ಶುರು ಮಾಡಿದೆ ಅಂದರೆ ಮತ್ತೆ ನನ್ನ ಕಾನ್ಫ್ಲಿಕ್ಟ್ ಆಗುತ್ತೆ. ನಮಗೆ ನಮ್ಮ ರೈಲ್ಯಾಂಡ್ಗೆ ಪಾಪ್ಯುಲಾರಿಟಿ ಬೇಕಿಲ್ಲ. ಈ ಒಂದು ಜರ್ನಿಯಲ್ಲಿ, ಎನ್ವಿರಾನ್ಮೆಂಟ್ ಜರ್ನಿಯಲ್ಲಿ ನನಗೆ ಬಹಳಷ್ಟು ನೋಡಿದ್ದೀನಿ. ಹಾಗಾಗಿ ನನ್ನ ಹಣವನ್ನು ಖರ್ಚು ಮಾಡಿ ನಾವು ಆ ಕಾನ್ಫ್ಲಿಕ್ಟ್ ಇರೋಲ್ಲೆಲ್ಲ ಹೋಗಿ ಅವುಗಳನ್ನೆಲ್ಲ ಸುದ್ದಿ ಹಾಕಿ ಅದನ್ನು ಕರೆಕ್ಷನ್ ಮಾಡ್ತೀವಿ. ಭಾಳಷ್ಟು ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು ವ್ಯಯ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಾನು ಎನ್ವಿರಾನ್ಮೆಂಟಲಿಸ್ಟ್ ಇರ್ಬೋದು, ಆ್ಯಕ್ಟಿವಿಸ್ಟ್, ತುಂಬ ಗಮನ ಕೊಡೋಕೆ ಹೋಗೋದಿಲ್ಲ. ಮತ್ತು ಯಾರಾದರೂ ಲೆಟರ್ ಬರೀಲಿ, ಯಾರಾದರೂ ಮಾಡಲಿ, ಆದರೆ ನಮ್ಮ ಮಾಧ್ಯಮದವರು ಅದನ್ನು ತೆಗೆದುಕೊಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಅವುಗಳ ಬಗ್ಗೆ ಪೂರ್ವಪರ ಇರಬೇಕು. ಅದು ಬಿಟ್ಟು ನಿಮಗೆ ಬರೀ ಪಾಲಿಟಿಕ್ಸು, ಹೆಣ ಬಿದ್ದರೆ ಆರ್ ಸಿನಿಮಾ, ಅವು ಮೂರೇ ಈ ಬೆಂಗಳೂರು ನಮ್ಮ ಸ್ನೇಹಿತರಿಗೆ ಗೊತ್ತಿರೋದು. ಇಲ್ಲಿ ಏನೂ ಆಗೋದಿಲ್ಲ, ಏನೂ ಮಾಡೋದಿಲ್ಲ. ನಾನು ಈಗಲೂ ಹೇಳ್ತೀನಲ್ಲ, ಇದು ಅಷ್ಟಕ್ಕೆ ಸುಲಭಕ್ಕೆ ಮುಗ್ದಿಲ್ಲ ಇದು ಕೇಸು. ಇದನ್ನು ಈಗ ನಾನು ಹೇಳಿದ್ನಲ್ಲ, ಆ ಶಾಪಿಂದ ತಗೊಬಂದಿರೋವಂಥ ಈ ಫೆದರ್ ಏನಿದೆಯಾ, ಇದನ್ನು ಯಾವಾಗ ಮಾಡಿದ್ದು, ಏನು ಎತ್ತ ಅಂತೇಳಿ ವಿಚಾರಿಸ್ಬೇಕು. ಅದನ್ನು ಕಗ್ಲಿಪುರ ರೇಂಜ್ಗೆ ಕೊಡ್ತಾರೆ. ಅಂದರೆ ಅದು ಕ್ರೈಮ್ ನಡೆದಿರುವಂಥ ಏನು ರೇಂಜ್ ಇದೆಯಲ್ಲ ಅಲ್ಲಿಗೆ ಅದು ತನಿಖೆಗೆ ಕೊಡ್ತಾರೆ. 1-2 ದಿನದಲ್ಲಿ ಆಗಿದ್ದು ನೋಡಿ. 3 ದಿನದಿಂದಲೇ ಒಂದು ಸುಮೋಟೋ ಕೇಸ್ ಥರ ಅವರು ಪ್ರಕರಣ ಮಾಡಿದ್ದಾರೆ. ಮತ್ತು ನಾನು ರಾತ್ರಿ ಎಲ್ಲ ಅದು ಲೆಟ್ರ್ ಬರೆದು ಅದನ್ನು ಕ್ಲೀನಾಗಿ, ಆಮೇಲೆ ನಮಗೆ ಹಾಕಿರುವಂಥದ್ದು ಅದರ ನಾನು ಸ್ಕ್ರೀನ್ಶಾಟ್ ಕೆಲವೊಂದು ಇಟ್ಕೊಳೋದಿಲ್ಲ. ನಮಗೆ ಅವೆಲ್ಲ ಅನಿವಾರ್ಯ ಇರೋದಿಲ್ಲ. ಡಿಪಾರ್ಟ್ಮೆಂಟ್ ಅಟ್ಲೀಸ್ಟ್ ಕೇಳ್ತಾರೆ ಅನ್ನುವಂಥ ಒಂದು ಕ್ರೆಡಿಬಿಲಿಟಿ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಅದು ಹಂಗಾಗಿದೆ. ಇವು ಸೆಲೆಬ್ರಿಟಿ ಅದು ಇದು ಅಂತ ಹೇಳಿಬಿಟ್ಟು ನಮಗೆ ಯಾವುದೇ ಥರದ ಬೇರೆ ಪೂರ್ವಪರ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅವರ ಬಗ್ಗೆ ನಮಗೆ ಗೊತ್ತೂ ಇಲ್ಲ. ಬಟ್ ಅಫೆನ್ಸ್ ನಡೆದಿದೆ. ಹಾಗಾಗಿ ನಾವು ಅದನ್ನು ಒಂದು ದೂರು ದಾಖಲು ಮಾಡಿದ್ದೀವಿ. ಅದಕ್ಕಾಗಿ ನಾನು ಹೇಳಿದ್ನಲ್ಲ, ಇಷ್ಟಕ್ಕೆ ಬಂದು ನಿಂತಿದೆ. ಯಾಕೆ ಇದು ಮಾಡಬಾರ್ದು? 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಎಲ್ಲರೂ ಉಲ್ಲೇಖ ಮಾಡ್ತಾರೆ. ಅದು ನಿಮಗೆಲ್ಲ ಗೊತ್ತಿರುತ್ತೆ. ಯಾವುದೊಂದು ಹೇಳಿದ್ರು, ಈಗ ನಮ್ಮ ಮಾಧ್ಯಮದಲ್ಲಿ ಹೇಳಿದ್ರು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿ 1972 ಅಡಿಯಲ್ಲಿ ಇದೊಂದು ಅಫೆನ್ಸ್ ಅಂತ. ನೋಡಿ, ನಮ್ಮ ಸಂವಿಧಾನದಲ್ಲೇ ಇದೆ. ಏನು ಅಂದರೆ, ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ರು, ಅದಕ್ಕೆ ರೀಸನಬಲ್ ಥರ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಹಾಗೆ ಎಲ್ಲದಕ್ಕೂ ಕೂಡ ಕೆಲವೊಂದು ಲಿಮಿಟೇಷನ್ನು ಇರುತ್ತೆ, ಕೆಲವೊಂದು ಸ್ವಲ್ಪ ಲಿಬರಲ್ ಆಗಿ
ಒಂದಿಷ್ಟು ಅಂಶಗಳನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ಕೊಬೇಕು. ಮತ್ತು ಅದನ್ನು ಕೂಡ ಮಾನಿಟರ್ ಮಾಡೋದಕ್ಕೆ ನಮ್ಮ ಕೆಲವು ಏಜೆನ್ಸಿಗಳು, ಅಥಾರಿಟಿಗಳು ಇರ್ತವೆ. ಇಲ್ಲೂ ಹಾಗೆ ಈಗ 1972 ಕಾಯ್ದೆಯಲ್ಲಿ ಅದು ಮತ್ತೆ ಅದು ರಾಷ್ಟ್ರ ಪಕ್ಷಿ ನೋಡಿ. ಈಗ ನೋಡಿ ನಮ್ಮ ಹುಲಿಗಿರೋ ಹಂಗೆ ಅದಕ್ಕೂ ಅಷ್ಟು ಪ್ರಾಮುಖ್ಯತೆ ಇದೆ. ಮತ್ತು ಶೆಡ್ಯೂಲ್ 1 ಬರುವಂಥ ಪಕ್ಷಿ ಅದು. ಅದಕ್ಕೆ ಎರಡೆರಡು ರೀತಿಯ ಪ್ರೊಟೆಕ್ಷನ್ ಇದೆ. ಇತ್ತೀಚೆಗೆ ನೀವು ನೋಡ್ಬೋದು ಸಾಕಷ್ಟು ಕಡೆ ಈ ಥರ ಹುಲಿ ಉಗುರು ಪೆಂಡೆಂಟ್ ಹಾಕೊಂಡು ಇರೋದು ಆ ಥರ ಕೇಸ್ ಬಂದಾಗ ನಮ್ಮ ಮಾಜಿ ಅಂದರೆ ಹಿಂದಿನ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರಿಗೆ ವಿಧಾನಸೌಧದಲ್ಲಿ ಅರವಿಂದ್ ಬೆಲ್ಲದೇನಿದಾರಲ್ಲ ಆ BJP ಲೀಡರ್ ಅವ್ರು ಕೇಳ್ತಾರೆ, ನೋಡಿ ನೀವು ಇದಕ್ಕೆಲ್ಲ ಹೇಳ್ತೀರಾ, ಮೌಲ್ವಿಗಳೆಲ್ಲ ಈ ನವಿಲು ಪುಕ್ಕಗಳನ್ನ ಹಿಡ್ಕೊಂಡ್ಬಿಟ್ಟು ಅದೊಂದಿಷ್ಟು ಹಿಡಿತಾರೆ ಏನೋ ಮಾಡ್ಕೊಂಡಿರ್ತಾರಲ್ಲ, ಸೊ ಅದೆಲ್ಲ ಹಿಡ್ಕೊಂಡು ಓಡಾಡ್ತಿರ್ತಾರೆ ಅಂತ. ಅದು ನಮ್ಮಲ್ಲಿ ಈ ಹಿಂದೂಗಳಲ್ಲೂ ಇದೆ. ಕೆಲವು ದೇವಸ್ಥಾನಗಳಲ್ಲಿ ದೆವ್ವ ಗಿವ್ವ ಬಿಡಿಸೋದಕ್ಕೆಲ್ಲ ಬಡ ಹೊಡಿಯೋಕ್ಕೆಲ್ಲ ಮಾಡ್ತಾರೆ. ಆಮೇಲೆ ನಮ್ಮ ಈ ಮುರುಗನ್ ಪೂಜೆಯಲ್ಲಿ ಅವರುಗಳು ಅದನ್ನೆಲ್ಲ ಅಲಂಕಾರ ಮಾಡಿಕೊಂಡು ಇದೆಲ್ಲ ಬಹಳಷ್ಟು ಪ್ರಾಕ್ಟೀಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮ್ಮಲ್ಲಿ ಕಾನೂನುಗಳಲ್ಲಿ ಅದರ ಟ್ರೇಡ್ಗೆ ಇಂಟರ್ನಲ್ ಮತ್ತು ಹೊರಗಡೆ ಇಲ್ಲ. ಮತ್ತು ಬಟ್ಟೆ ಥರ ಏನೋ ಮಾಡಿಬಿಟ್ಟು ಅದನ್ನು ಕೂಡ ಹೊರಗಡೆ ಕಳ್ಸಂಗಿಲ್ಲ, ಹೊರಗಡೆ ಯಾವುದನ್ನೂ ಕಳ್ಸೋಂಗಿಲ್ಲ. ಇಂಟರ್ನಲ್ಲಿ ಆ ಥರ ಟ್ರೇಡ್ ಮಾಡೋದು ಇದೆ. ಆದರೆ ನೀವು ಅದನ್ನು ಹೆಂಗೆ ಸೋರ್ಸ್ ಮಾಡ್ತೀರಾ ಅನ್ನೋದನ್ನು ಹೇಳಿರಬೇಕು. ಮತ್ತು ಈ ಪ್ರಮಾಣದ್ದೆಲ್ಲ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ, ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇರಬೇಕಾಗತ್ತೆ. ಅವರು ಅದನ್ನು ಅದು ನೋಡಿದರೆ ಅವುಗಳನ್ನ ಗೊತ್ತಾಗುತ್ತೆ, ಇದು ಹಳೇದ ಹೊಸದ ಬಿದ್ದಿದ್ದ ಏನು ಎತ್ತ ಅಂತ ಹೇಳ್ಬಿಟ್ಟು ಅದೆಲ್ಲ. ಮತ್ತು ಏನು ಅಂದರೆ ಕಾಡಿನಿಂದ ಕಲೆಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ, ನೆನ್ಪಿಟ್ಕೊಡಿ. ಇಲ್ಲಿ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು, ನಮ್ಮ ಗುಡ್ಡದಲ್ಲಿ ಬೇಕಾದಷ್ಟು ಬಿದ್ದಿರ್ತವೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಕಾಡಿಗೆ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಎಲ್ಲ ಅಂದಮೇಲೆ ಅದರಿಂದ ಕಲೆಕ್ಷನ್ ಹೆಂಗೆ? ಇವತ್ತು ಒಣ ಕಟ್ಟಿಗೆ ಕಡಿಯೋದಕ್ಕೂ ಬಿಡೋದಿಲ್ಲ. ನೀವು ಇತ್ತೀಚೆಗೆ ನೋಡ್ಬೋದು, ನಮಗೆ ದನ ಎಲ್ಲ ಹೋದರೆ ದನನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಹಳೆ ಕಾನೂನನ್ನೇ ಹೊರ ಹಾಕಿದ್ರು. ಹಾಗಾಗಿ ಇವತ್ತು ನಾವು ಏನು ಮಲೆನಾಡಲ್ಲಿರ್ಬೋದು ಅಥವಾ ಎಲ್ಲ ಕಡೆನೂ ಕೂಡ ಕೆಲವೊಂದು ಫಾರೆಸ್ಟ್ ವೈಲೇಷನಲ್ಲಿ ಇದೀವಿ, ಎಲ್ಲರೂ ಇದ್ದೀವಿ, ನೀವು ಎಲ್ಲರೂ ಇದ್ದೀವಿ. ಆದರೆ ಅಲ್ಲಿ ಒಂದು ಸಣ್ಣದೊಂದು ಒಂದು ಎಥಿಕ್ಸ್ ಇದೆ. ನಾವು ಅದನ್ನು ಅಥವಾ ಒಂದು ನಿಯಮಗಳ ಉಲ್ಲಂಘನೆ ಇದ್ದರೂ ಕೂಡ ಅದು ಎಲ್ಲೋ ಒಂದು ಕಡೆ ದೊಡ್ಡಕ್ಕೆ ಆಗಬಾರ್ದು ಅಂತ ನಾನು ಹೇಳ್ತಿರೋದು. ಇದನ್ನು ನೋಡಿ, ನಾವು ಅಲ್ಲಿ ಯಾರೋ ಕೇಳಿದ್ರು ನಮ್ಮ ಅರಣ್ಯದಲ್ಲಿದೆ ನಾನು ಮಾಡ್ತೀನಿ, ಹಾಗಾದರೆ ನೋಡೋಣ, ಮಾಡಿಬಿಟ್ಟು ವೀಡಿಯೋ ಮಾಡಿ ಕಳಿಸು ನೋಡೋಣ ಅದನ್ನು ಹೆಂಗೆ ನೀನು ಕೋರ್ಟಿಗೆ ಹೋಗಿ ಮಾಡ್ತೀಯ. ಈಗ ನಾನೇ ಹೋಗಿ ಈ ಥರ ಇಷ್ಟೆಲ್ಲ ಫೆದರ್ ತಗೊಂಡು ಈಗ ಇವ್ರದ್ದು ಕೇಸಲ್ಲೇ ಹೋಗ್ಬಿಟ್ಟು ಜಡ್ಜ್ ಎದುರುಗಡೆ ನಿಂತ್ಕೊಂಡ್ರೆ ಜಡ್ಜ್ ಯಾವ ಥರ ಉಗಿಬೋದು ಹೇಳಿ? ಈಗ ಹೈಕೋರ್ಟ್ ಎದುರುಗಡೆ ಹೋಗಿ ಅವ್ರು ಕೇಸ್ ಹಾಕಿದ್ರು ಅಂತ ಕೇಸ್ ನಡೀತು. ಈ ನಿವೇದಿತಾ ಆ್ಯಂಡ್ ಕಿಶನ್ ಅವರಿಬ್ಬರು ಹೋಗ್ಬಿಟ್ಟು ಜಡ್ಜ್ ಎದುರುಗಡೆ ನಿಂತ್ಕೊಂಡು ನನಗೆ ಗೊತ್ತಿರಲಿಲ್ಲ ಈ ಥರ ನಾನೇನೋ ಸೋರ್ಸ್ ಮಾಡಿದೆ ಅಂತಂದ್ರೆ ಏನು ಮಾಡ್ತಾರೆ ಹೇಳಿ? ಒಂದು ಕಾಮನ್ ಲಾ ಅಂತಿರುತ್ತೆ, ಕಾಮನ್ ಸೆನ್ಸಲ್ಲಿ ವರ್ಕ್ ಆಗ್ತದೆ. ಅದು ಏನು ಅಂತಂದರೆ ನಾವು ಇದನ್ನು ಮಾಡಬಾರ್ದು ಅಂತ ಅಟ್ಲೀಸ್ಟ್ ಯೋಚನೆ ಮಾಡಬೇಕು. ಹುಲಿ ಉಗುರು ಅವಾಗೆಲ್ಲ ಎದೆ ಮೇಲೆ ಹಾಕೊಂಡು 2 ಬಟನ್ ಓಪನ್ ಮಾಡ್ಕೊಂಡು ಓಡಾಡ್ತಿದ್ರು. ಈಗ ಎದೆ ಒಳಗಡೆ ಸೇರಿಬಿಟ್ಟಿದ್ದಾವೆ, ಮನೆ ಒಳಗಡೆ ಸೇರಿಬಿಟ್ಟಿದ್ದಾವೆ. ಈಗ ಮನೆಗಳನ್ನ ಒಳಗಡೆ ಎಲ್ಲ ರೈಡ್ ಮಾಡಿ ಫಾರೆಸ್ಟಿಗೆ ಅಂದರೆ ಅಷ್ಟೆಲ್ಲ ಅವ್ರ ಹತ್ರ ಸ್ಟಾಫ್ ಇಲ್ಲ, ಆಮೇಲೆ ಅಷ್ಟು ಪ್ರಭಾವವೂ ಇಲ್ಲ. ಇವತ್ತು ಪಾಲಿಟಿಕ್ಸ್ ಅನ್ನೋದು ಸಿಕ್ಕಾಪಡೆ ದೊಡ್ಡ ವಿಷಮ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಹಾಗಾಗಿ ಇದನ್ನು ಹೇಳ್ಬಿಟ್ಟು ನಮ್ಮ ಊರಲ್ಲಿ ಸಿಗ್ತವೆ, ಅದು ಯಾರೋ ಒಬ್ಬರು ಹೇಳ್ದಂಗೆ ಕಿಶನ್ ಅವ್ರಿಗೆ ಕಾಮೆಂಟ್ ಹಾಕಿದಾಗ, ಇಲ್ಲ ಅವರು ತೋಟದಲ್ಲಿ ಬೇಕಾದಷ್ಟು ಸಿಗ್ತವೆ, ಈ ತೋಟ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗ್ಬಿಡೋದ ಈಗ ಕಿಶನ್ ಅವ್ರದ್ದು. ನಮಗೆ ಇವೆಲ್ಲ ಉತ್ತರಗಳನ್ನು ಕೊಡ್ಕೊಂಡ್ಬಿಟ್ರೆ ಏನಾಗ್ತದೆ ಅಂದರೆ ನಮಗೆಲ್ಲ ಡಿಪಾರ್ಟ್ಮೆಂಟ್ ನೋಡಿ ಸಮಸ್ಯೆ ಆಗ್ಬಿಡುತ್ತೆ. ಈಗ ಸದ್ಯಕ್ಕೆ ಈ ಥರ ಪರಿಸ್ಥಿತಿ ಇದೆ. ಈಗ 1972 ಆ್ಯಕ್ಟ್ ನಾನು ಹೇಳ್ತಾ ಇದ್ದೆ ನಿಮಗೆ. ಅದರಲ್ಲಿ ಕೆಲವು ಈಗ 40ರಿಂದ 46 ಮಧ್ಯೆ ಒಂದು 3 ಸೆಕ್ಷನ್ ಬರ್ತದೆ. 43, 44/4, 46 ಈ ಇದರಲ್ಲಿ ಅಂದರೆ ನಾವು ರಿಲಿಜಿಯಸ್ ಅಂದರೆ ಫೇರ್ ಇರ್ಬೋದು ಅಥವಾ ಟ್ರೆಡಿಷನ್, ನಾವು ತುಂಬ ಟ್ರೆಡಿಷನಲ್ಲಿ ಆ ಥರ ಯೂಸ್ ಮಾಡೋಕ್ಕೆ ಒಂದಿಷ್ಟು ಪರ್ಮಿಷನ್ ಇದೆ. ಅದು ಕೂಡ ಇಷ್ಟಿಷ್ಟು ದೊಡ್ಡ ರಾಶಿ ಅಲ್ಲ. ಮತ್ತು ಈ ಕಿಶನ್ ಅವ್ರದ್ದು ಮೇಕಿಂಗ್, ಅವ್ರು ಏನು ಟ್ಯಾಗ್ ಮಾಡಿದಾರಲ್ಲ, ಅವ್ರಿಗೆ ಮೇಕಿಂಗ್ ವಿಡಿಯೋ ಎಲ್ಲ ನಾನು ನೋಡ್ತಿದ್ದೆ. ಡೆಫಿನೆಟ್ಲಿ ಅವರು ರೆಡಿ ಮಾಡಿರೋ ವಿಡಿಯೋನೂ ಹಾಕಿದ್ದಾರೆ. ನಾವು ಬೇರೆ ಥರ ಹೇಳಕ್ಕೆ ಹೋದೆ, ನಾವು ಯಾವುದನ್ನು ಮತ್ತೆ ನಾನು ಹೇಳಿದ್ರಲ್ಲ, ಇದನ್ನು ನಾವು ಜಾಸ್ತಿ ಬೆಳೆಸೋಕೆ ನಾನು ಹೋಗ್ತಿಲ್ಲ. ಅವರು ಆ ಮೇಕಿಂಗ್ ವಿಡಿಯೋದಲ್ಲಿ ಅದು ಕ್ಲೀನಾಗಿ ಅದನ್ನು ಕಟ್ ಮಾಡಿ ಅದನ್ನೆಲ್ಲ ಮಾಡಿರೋದಿದೆ. ನಾವು ಅಲ್ಲೇ ಗೊತ್ತಾಯಿತು ಪ್ಲಾಸ್ಟಿಕ್ ಅಲ್ಲ ಅಂತ. ಅದಾದ ನಂತರ ಈ ನಿವೇದಿತ ಅವ್ರು ಇನ್ನೊಂದು ವಿಡಿಯೋ ಮಾಡಿದ್ದಾರೆ, ಆ ಇವುಗಳನ್ನೆಲ್ಲ ಗರಿಗಳನ್ನೆಲ್ಲ ಹಾಕೊಂಬಿಟ್ಟು ಅವರೊಂದು ಹಾಡಿಗೆ ಒಂದು ಡ್ಯಾನ್ಸ್ ಮಾಡಿದ್ದಾರೆ. ಈಗ ಇಬ್ಬರು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದಾರಲ್ಲ, ಅದು ಮಾಧ್ಯಮಕ್ಕೆ ಸಿಕ್ಕಿರೋದು ಹೇಳಿಕೆಯ ಆಧಾರದ ಮೇಲೆ, ನಮಗೆ ಬೇರೆ ಥರನೇ ಇದೆ ಸಿಕ್ಕಿದೆ. ಈಗ ಕಿಶನ್ ಅವರು ಹೇಳ್ತಿರೋದೇನು ಅಂದರೆ, ನನಗೆ ಗೊತ್ತಿರಲಿಲ್ಲ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಉಪಯೋಗ ಮಾಡ್ತಾರೆ ಹಾಗೆ ಹೇಗೆ ಅಂತ. ನೋಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇರಲಿ, ರಾಮನವಮಿ ಇರಲಿ, ಒಟ್ಟು ಒಂದು ಗರಿಯನ್ನು ಹಾಕ್ಕೊಂಡ್ರೆ ಅದು ನಾನು ಹೇಳಿದ್ನಲ್ಲ, ನಾಳೆ ಜಡ್ಜ್ ಎದುರುಗಡೆ ಹೋದರೂ ಕೂಡ ಅದು ನಾವು ಯಾರೋ ಕೇಸ್ ಹಾಕಿದ್ರು ಕೂಡ ಅದೇನು ತುಂಬ ದೊಡ್ಡ ಇದಾಗೋದಿಲ್ಲ. ಅಲ್ಲಿ ಕೊನೆಗೆ ನೀವು ನ್ಯಾಯಾಲಯಕ್ಕೆ ಹೋಗ್ಬೇಕಲ್ವಾ. ಆದರೆ ಈಗ ಮತ್ತೆ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಾಳೆ ಕೃಷ್ಣಂಗೂ ರಾಧೆಗೂ ಇದೇ ಥರದ ಥೀಮ್ ಮಾಡಿದ್ರೆ ಏನು ಮಾಡ್ತೀರಾ? ಎಲ್ಲಿಂದ ತರ್ತೀರಾ? ಇದನ್ನು ಹಿಂದೆ
ನಮ್ಮ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಏನಿದೆಯಲ್ಲ ಅದು ಪುನರುಚ್ಚರಿಸಿದೆ. ಇವು ಯಾವುದೇ ಕಾರಣಗಳಿಂದ ಮತ್ತು ಬಹಳಷ್ಟು ಈ ನವಿಲುಗಳ ಮೃತಪಡ್ತಿರೋದು ಫೆದರ್ಗೆ ಬಹಳ ಸಮಸ್ಯೆ ಇರೋದು. ಆ ನವಿಲುಗಳ ಸಾಯಿಸ್ತಿರೋದೇ ಅವುಗಳದ್ದು ಪುಕ್ಕ ಕೀಳೋದಕ್ಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಎವಿಡೆನ್ಸಲ್ಲಿ ನಮಗೆ ಗೊತ್ತಾಗಿದೆ. ಅದರದ್ದು ಮಾಂಸಕ್ಕಿಂತ ಮೀರಿದ್ದಿದ್ದು ಮಾಂಸ ಎಲ್ಲೋ ಕೆಲವು ಕಡೆ, ಆಮೇಲೆ ಅದು ದೇವರು ಅಂತೇಳಿ ಇರೋದ್ರಿಂದ ತುಂಬ ಕಡೆ ತಿಂದೇ ಇರ್ಬೋದು ಅದನ್ನು. ಆದರೆ ಜಾಸ್ತಿ ನಾರ್ತ್ ಇಂಡಿಯಾದಲ್ಲಿ ಹಾಗೆ ಶುರುವಾಗ್ಬಿಟ್ಟಿತ್ತು. ಆಗ ಮತ್ತು ನಮ್ಮ ಗೌರ್ಮೆಂಟು ಒಂದು ಕರೆಕ್ಟಾಗಿ ಹೇಳಿದೆ, ಇದು ರಾಷ್ಟ್ರೀಯ ಪಕ್ಷಿಯೂ ಆಗಿರೋದ್ರಿಂದ ಇಲ್ಲಿ ಎರಡೆರಡು ಎಫರ್ಟ್ಸ್ ಬರುತ್ತೆ, ನಮಗೆ ಎರಡೆರಡು ಕಡೆಯಿಂದನೂ ನೋಡಬೇಕಾಗುತ್ತೆ. ಹಾಗಾಗಿ ಅದನ್ನು ಯಾವುದೇ ನಿಮಗೆ ಪರ್ಮಿಷನ್ ಕೊಟ್ಟಿದ್ರು, ರಿಲಿಜಿಯಸ್ ಫೇರ್ ಇರ್ಬೋದು ಅಥವಾ ಇನ್ಯಾವುದಕ್ಕೋ ಇರ್ಬೋದು, ಆ ಎಲ್ಲದೂ ಕೂಡ ಅಂಡರ್ ಒಂದು ಸ್ಕ್ರೂಟಿನಿ ಅಂದರೆ ರಿವ್ಯೂ ಆಗಬೇಕು. ಅದೊಂದು ಏಜೆನ್ಸಿ ಮೂಲಕ ಅಥವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥಾರಿಟಿ ಅವ್ರದ್ದು ಇದಾಗಬೇಕು. ಡೈರೆಕ್ಟ್ಲಿ PCCF ಅವರೇ ವೈಲ್ಡ್ ಲೈಫ್ ವಾರ್ಡನ್ ಆಗಿರ್ತಾರೆ. ಅವರವರೆಗೆ ಅದು ಅಂದರೆ ಅಷ್ಟು ಪವರ್ ಇರುತ್ತೆ, ಅವರು ಕೂಡ ಅದನ್ನು ಮಾನಿಟರ್ ಮಾಡ್ಬೋದು. ಈ ಥರದಕ್ಕೆಲ್ಲ ಪರ್ಮಿಷನ್ ಇದ್ದೇ ಇದೆ ಎಲ್ಲದಕ್ಕೂ. ಸುಮ್ಮನೆ ಹಿಡ್ಕೊಂಬಿಟ್ಟು ನಾನು ತಗೋಬರೋಕ್ಕಾಗೋದು, ಇಲ್ಲಿಂದನೇ ತಂದೆ, ಈ ಕಾಡಿಂದನೇ ತಂದೆ, ಇಲ್ಲಿಂದನೇ ಹೆಕ್ಕೊಂಬಂದೆ ಅಂತೇಳಿ ನಿರೂಪಿಸೋಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ನಿಮಗೆ ಸುಮ್ಮನೆ ಮೊಂಡು ವಾದಗಳನ್ನ ಮಾಡಿಕೊಂಡ್ರೆ ಅರ್ಥ ಇಲ್ಲ. ಈ ಥರದ ಪ್ರಕರಣಗಳಲ್ಲಿ ಖಂಡಿತ ಶಿಕ್ಷೆ ಆಗುತ್ತೆ. ಇಲ್ಲಾಂದರೆ ಶಿಕ್ಷೆ ಅಂತಂದರೆ ಅಟ್ಲೀಸ್ಟ್ ಒಳ್ಳೆ ದಂಡ ಕಟ್ತಾರೆ, ಆಮೇಲೆ ಬೇಲಲ್ಲಿ ಹೊರಗಿರ್ಬೇಕಾಗುತ್ತೆ. ಕಲೆಕ್ಷನ್ ಟೈಮಲ್ಲಿ ನೀವು ಸೋರ್ಸನ್ನು ಮೊದಲು ಹೇಳಬೇಕು. ಆಮೇಲೆ ಚೈನ್ ಆಫ್ ಕಸ್ಟಡಿ ಅಂತ ಬರುತ್ತೆ, ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಪ್ರಾಣಿಗಳ ಅಂಗಾಂಗಗಳನ್ನೆಲ್ಲರೂ ತೆಗೆದಾಗ ಅಥವಾ ಅವುಗಳನ್ನು ಪೋಸ್ಟ್ ಮಾರ್ಟಮ್ಗೆ ಅವುಗಳನ್ನ ಸ್ಯಾಂಪಲ್ ತೆಗೆದಾಗ ಅದೆಲ್ಲ ಬರೆದಿಡ್ತಾರೆ ಅವರು ಲ್ಯಾಬಿಗೆ ಹೋಗೋ ತನಕ. ಹಾಗೆ ನಿಮ್ಮದು ಈ ಥರ ಏನಾದರೂ ಸಿಕ್ಕಾಗ ಅವುಗಳದ್ದು ಪೂರ್ಣ ವಿವರ ಇರಬೇಕಾಗತ್ತೆ. ಸುಮ್ಮನೆ ತಂದುಬಿಟ್ಟೆ ನಮ್ಮೂರಲ್ಲಿ ಬಿದ್ದಿತ್ತು, ರಾಶಿ ಬಿದ್ದಿತ್ತು, ಯಾವುದು ಬೀಳೋದಿಲ್ಲ. ಆಮೇಲೆ ಸಾಮಾನ್ಯವಾಗಿ ಬ್ರೀಡಿಂಗ್ ಆದಮೇಲೆ ಒಂದಿಷ್ಟು ಅವುಗಳ ಪುಕ್ಕಗಳನ್ನೆಲ್ಲ ಉದುರಿಸ್ತವೆ, ಅಥವಾ ವರ್ಷದಲ್ಲಿ ಒಂದ್ಸರಿ ಆ ಥರದ್ದು ಒಂದು ಇರುತ್ತೆ, ಅಥವಾ ಅವುಗಳ ಗಾಯ ಆದಾಗ ಅಥವಾ ಇನ್ನೇನೋ ಆ ಥರ ಏನೋ ಒಂದು ಡಿಸಾರ್ಡರ್ ಸಮಯದಲ್ಲಿ ಅವುಗಳೆಲ್ಲ ಉದುರಿಸ್ತವೆ. ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಹಂಗೆ ಉದುರಿಸಿದ್ರು ಕೂಡ ರಾಶಿಗಟ್ಟಲೆ ಬರಬೇಕು ಅಂದರೆ ಎಷ್ಟು ನೀವು ಹಂಟ್ ಮಾಡಬೇಕು, ಅಂದರೆ ಎಷ್ಟು ನೀವು ಅದನ್ನು ಹುಡುಕಬೇಕು, ಮತ್ತು ಕಾಡಲ್ಲಿ ಎಷ್ಟು ಅಲಿಬೇಕು ಹೇಳಿ. ಅಗೇನ್ ನಿಮಗೆ ಮತ್ತೆ ಅಲ್ಲಿ ಫಾರೆಸ್ಟಲ್ಲಿ ಹೋಗ್ತೀರಿ ಅಂತ ಅಂದರೆ ಅವು ಕಲೆಕ್ಷನ್ಗೆ ಅದು ತಪ್ಪೇ ಅಲ್ವಾ. ಹಾಗಾಗಿ ಭಾಳ ಕಷ್ಟ. ಈಗ ನಮ್ಮನೆ ಹಿತ್ತಲಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಹಿತ್ತಲು ಡಿಪಾರ್ಟ್ಮೆಂಟ್ನವ್ರು ಸರ್ಚ್ ಮಾಡೋಕ್ಕೆ ಬರಬೇಕಾದ್ರೆ ನಿಮ್ಮ ಹಿತ್ತಲು ಯಾವ ಕಾಡಲ್ಲಿದೆ, ಕಾಡಂಚಲ್ಲಿದೆ, ಎಲ್ಲ ಪ್ರೊಟೆಕ್ಷನ್ ಔಟ್ ನೋಡಿ. ಕಾಡಿನ ಒಳಗೆ ಹೊರಗೆ ಎರಡಕ್ಕೂ ಕೂಡ ನವಿಲಿಗೆ ಪ್ರೊಟೆಕ್ಷನ್ ಇದೆ. ಮತ್ತು ಬೇಟೆನೂ ಕೂಡ ತುಂಬ ಇದೆ. ಮೊನ್ನೆ ನಾವು ನೋಡ್ಬೋದು, ಅವರೊಬ್ಬ ಹಿತ್ತಲಲ್ಲಿ ಕೋಳಿಗಳ ಜೊತೆಗೆ ಅವುಗಳನ್ನ ಅಂದರೆ ಬರೋಕ್ಕೆ ಆಹಾರ ಹಾಕ್ಬಿಟ್ಟು ಬೇಟೆ ಮಾಡ್ತಿರುವಂಥ ಪ್ರಕರಣ ನೋಡಿದರೆ. ಇಂಥದ್ದು ಸಿಕ್ಕಾಪಟ್ಟೆ ನಡೀತಾ ಇದೆ. ಬಟ್ ಇವುಗಳಿಗೆ ಉದ್ದಟತನ ತೋರಿಸ್ದೆ, ತುಂಬ ದೌಷ್ಟ್ಯ ಮೇರಿದೆ. ಬೇರೆಯವರಿಗೆ ಈ ಥರ ಅಹಂಕಾರದ ಮಾತುಗಳನ್ನ ಆಡದೆ, ನೀವು ಈ ಥರ ತನಿಖೆ ಮಾಡಿದೆ. ನನಗೆ ಇವರಿಬ್ಬರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಮೆಚ್ಚುಗೆ ಇದೆ. ನನಗೂ ಖುಷಿ ಆಯಿತು. ಇಂಥದ್ದನ್ನು ನಾವು ಒಪ್ಕೊಬೋದು. ಹಾಗಾಗಿ ಈ ಪ್ರಕರಣದಲ್ಲಿ ನೋಡಿ, ನನಗೆ ಈಗಲೂ ಹೇಳ್ತೀನಿ, ನಾವು ತುಂಬ ಪ್ರಕರಣಗಳನ್ನು ಮಾಡಿಸಿದ್ವಿ. ಹಿಂದೆ ಖಂಡ್ರೆ ಸಾಹೇಬರು ಇರಬೇಕಾದ್ರೆ ಸಾಕಷ್ಟು ಆರ್ಡ್ರಿಗಳು ನನ್ನ ಹೆಸರಲ್ಲಾಗಿದೆ, ನಮ್ಮ ಸಂಸ್ಥೆ ಹೆಸರಲ್ಲಾಗಿದೆ. ಸಾಕಷ್ಟು ಪ್ರಕರಣ ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಎಲ್ಲದನ್ನು ಇಲ್ಲಿ ಬಂದು ಸುರಿಬೇಕು ಅಂತ ಇರೋದಿಲ್ಲ ನಮಗೆ. ಆ ಹಪಾಪಿತನೂ ಇಲ್ಲ. ಆಮೇಲೆ ಜೊತೆಗೆ ನಮ್ಮ ಅಷ್ಟು ಉದ್ದೇಶ ಏನು ಅಂತಂದರೆ, ಪರಿಸರ ಅನ್ನೋದು ಮನುಷ್ಯನ ಒಳಗೊಂಡಂತೆ ಮನುಷ್ಯನ ಅರಿವಿಗೆ ಬರುವಂಗೆ ಇರಬೇಕು. ಎನ್ವಿರಾನ್ಮೆಂಟಲಿಸ್ಟ್ಗಳಿಗೆ ಬರೋಂಗಿಲ್ಲ. ಅವರೆಲ್ಲ ನಾನು ನೋಡಾಗಿದೆ, ಅವ್ರನ್ನೆಲ್ಲ ನೋಡಿಬಿಟ್ಟು ಯಾವ್ಯಾವ ಥರ ಷಡ್ಯಂತ್ರಗಳನ್ನು ಮಾಡ್ತಾರೆ. ಈಗ ರೈನ್ಲ್ಯಾಂಡ್ ಜರ್ನಲಿಸಮ್ ಇದೆ ಆ್ಯಕ್ಚುಲಿ. ನನ್ನ ಫ್ರೆಂಡ್ ಒಬ್ಬರು, ಇವರು ನಾಗರಾಜ್ ಕುವೆ ಅಂತ, ಅವರು ಯಾವಾಗಲೂ ಹೇಳ್ತಾ ಇದ್ರು, ಇದಕ್ಕೆಲ್ಲ ಒಂದು ಸೈಬರ್ ಥರ ಸೆಲ್ ಬೇಕು ಫಾರೆಸ್ಟ್ಗೆ. ಈ ಹಾವುಗಳನ್ನು ಹಿಡಿಯೋದು ಜಾಸ್ತಿ ಆಗಿದೆ, ಇವೆಲ್ಲವನ್ನೂ ಅಫೆನ್ಸನ್ನು ಡೈರೆಕ್ಟಾಗಿ ಕಂಪ್ಲೇಂಟ್ ಇಂಡಿವಿಜುವಲ್ಗೆ ಮಾಡಬೇಕು ಅಂತ ನಾವು ಅದನ್ನೇ ಹೇಳ್ತೀವಿ. ನಮಗೆ ಮತ್ತೆ ನೋಡಿ, ಕ್ಷಮಾಪಣೆ ವಿಡಿಯೋ ಕಂಪ್ಲೀಟ್ಲಿ ನನ್ನ ಫೋರ್ಸು. ತುಂಬ ಜನ ನನ್ನ ಸ್ನೇಹಿತರು ಆ ಡಿಪಾರ್ಟ್ಮೆಂಟಲ್ಲಿ, ನೀವು ದಂಡ ಹಾಕಿಸಿ 2,000 ರೂಪಾಯಿ ನಾನು ಜೇಬಲ್ಲಿ ಇಟ್ಕೊಂಡ್ಬಿಟ್ಟು ನಾನು ವೈಲೇಷನ್ ಮಾಡ್ತೀನಿ ಅಂದರೆ ಮಾಡ್ತಾರೆ. ಸೊ ಅದು ಆಗೋದಿಲ್ಲ. ಅವರು ಪಬ್ಲಿಕ್ಕಲ್ಲಿ ಅವ್ರು ಇದರಲ್ಲೇ ಹಾಕಿದಾಗ, ಈಗ ಕಿಶನ್ ಅವರು ಹಾಕಿದ್ದಕ್ಕಾಗಿ ಎಲ್ಲರಿಗೂ ಗೊತ್ತಾಯ್ತಾ. ಸೊ ನಾನು ಪದೇ ನಾನು ಹೇಳೋದೇನು ಅಂದರೆ, ಮೊದಲು ನೀವು ಕ್ಷಮಾಪಣೆ ವಿಡಿಯೋ ಕೇಳಿಸ್ಬೇಕು. ಅದನ್ನು ನಿಮ್ಮ ಇದರಲ್ಲೇ ನಮಗೆ ಕೊಡಿ ಅಂತ ನಾನು ಹೇಳೋದಿಲ್ಲ, ನಮಗೆ ಕೊಡ್ತಾರೆ. ಈಗ ನನ್ನ ಹತ್ರ ಅಷ್ಟು ಇದೆ, ಯಾರ್ಯಾರು ಇದನ್ನು ಮಾಡಿದಾರೋ ಅಷ್ಟು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನಾನೇನು ಪಬ್ಲಿಷ್ ಮಾಡಿರೋದಿಲ್ಲ. ಆದರೆ ನಿಮ್ಮ ಪೇಜೇ ಇದೆ ನಮ್ಮ ಇದರಲ್ಲಿ, ಅದನ್ನು ಪೊಲೀಸ್ ಥರ ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ರಿಕ್ವೆಸ್ಟ್. ಏನು ಅಂತಂದರೆ, ಯಾರಾದರೂ ನೋಡಿದರೆ ಇದನ್ನು ಸಜೆಷನ್ ಅಥವಾ ನಾನಂತೂ ಕೊಡೋದಿಲ್ಲ, ನನಗೇನು ಕೊಡೋ ಅನಿವಾರ್ಯ ಇಲ್ಲ ಈಗ ಸದ್ಯ. ಸಚಿವರು ಯಾರು ಒಳ್ಳೆಯವರು ಬಂದಾಗ ಮಾತನಾಡ್ಬೋದು, ಬಿಟ್ಟರೆ ಅಧಿಕಾರಿಗಳು ನಮ್ಮದೆಲ್ಲ ಕೇಳ್ತಾರೆ. ಯಾಕೆಂದರೆ ಅವರೆಲ್ಲ ಈ ಜಿಡ್ ಹಿಡಿದು ಹೋಗಿರುವಂಥ ಆ್ಯಕ್ಟಿವಿಸ್ಟ್ಗಳನ್ನೇ ಜಾಸ್ತಿ ನಂಬೋದು. ಈಗಲೂ ಅವ್ರಿಗೆ ಅಲ್ಲೊಂದು
ಯಾವುದೋ ಒಂದು ಕಾಡನ್ನು ರಿಸರ್ವ್ ಫಾರೆಸ್ಟ್ ಮಾಡಿಸ್ತೀನಿ, ಅಲ್ಲಿ ಯಾವುದೋ ಸಂರಕ್ಷಿತ ಅರಣ್ಯ ಘೋಷಣೆ ಮಾಡ್ತೀನಿ, ಅಲ್ಲಿ ಟ್ರ್ಯಾಪ್ ಹಾಕ್ತೀನಿ, ಇಂಥವ್ರದ್ದೇ ಜಾಸ್ತಿ ಇರೋದು. ಜರ್ನಲಿಸಮ್ ಕೆಲಸನೇ ಅಷ್ಟು, ಕಮ್ಯುನಿಕೇಟ್ ಮಾಡೋದಷ್ಟೇ. ಒಪ್ಕೊಂಡ್ರೆ ನಮಗೆ ಹೇಳಿದ್ದೇನು ಅಂದರೆ ಒಂದು ಸೈಬರ್ ಸೆಲ್ಲನ್ನು ಮಾಡಿದರೆ ಒಳ್ಳೇದಿತ್ತು. ಈ 1926ಗೆ ಎಷ್ಟೋ ಜನ ಕಾಲ್ ಮಾಡಿದಾಗ ಅದ್ರದ್ದು ಕೇಸಿನ ಅಪ್ಡೇಟ್ಸ್ಗಳು ಸಿಗ್ತಾ ಇಲ್ಲ. ಅದನ್ನೆಲ್ಲ ಪಬ್ಲಿಷ್ ಮಾಡೋಂಗೆ ಇದು ಟ್ರಾನ್ಸ್ಪರೆಂಟ್ ಆಗಿದ್ದರೆ ನಮ್ಮ ಎಫರ್ಟ್ಸ್ ಜಾಸ್ತಿ ಈಗ ಆಗುತ್ತೆ. ಮತ್ತು ಮೊನ್ನೆ ಒಬ್ಬರು BJP ರಾಜಕಾರಣಿ ಅವರು ಮಲೆನಾಡು ಭಾಗದವರು ಅವ್ರು ಕೇಳ್ತಾಯಿದ್ರು, ಈಗಿರುವ ಫಾರೆಸ್ಟು ನಮಗೆ ಕನ್ಸರ್ವೇಷನ್ಗೆ ಸಾಕಾ? ಈಗ ಅನಿವಾರ್ಯ ತುರ್ತು ಏನಿದೆ ಅಂತಂದರೆ ಒಂದೂ ಕೂಡ ಹೊಸ ಒತ್ತುವರಿ ಆಗಬಾರ್ದು, ಹೊಸ ಪ್ರಾಜೆಕ್ಟ್ಗಳು ಬರಬಾರ್ದು. ಆ BJP ಲೀಡರ್ ಪಾಪ ಹೇಳಿದರು, ಆದರೆ ಅವರ ಒಬ್ಬ MP ನೋಡಿ ಶಿವಮೊಗ್ಗದ ಭಾಗದಲ್ಲಿ ಅದು ನಿಮಗೆ ಗೊತ್ತಿ ಮತ್ತೆ ಪದೇ, ಆಮೇಲೆ ಅವರ ಸರ್ಕಾರಗಳೇ ಪದೇ ಹೇಳಿದರು. ಹಿಂದೆ ಎಲ್ಲ ಅದಂತೂ ಸಿಕ್ಕಾಪಟ್ಟೆ. ಆಮೇಲೆ ಇದು ಮುಂದುವರಿದ ಭಾಗ ಈಗಿನ ಸರ್ಕಾರ. ನೀವೆಲ್ಲ ನೋಡ್ತಿರ್ಬೋದು, ರೈತರ ಸಮಸ್ಯೆ ಇದು, ಫಾರೆಸ್ಟ್ ಸಮಸ್ಯೆ. ಹಾಗಾಗಿ ಜನರು ಸ್ವಲ್ಪ ಬುದ್ಧಿ ಕಲ್ತ್ರೆ ನಮ್ಮ ಒಂದು ಕೆಲಸ ಮುಗ್ದಂಗೆ. ಥ್ಯಾಂಕ್ ಯು.